2 kg ಕೋಳಿ ತಂದೂರಿ ಚಿಕನ್ ಗಾಯ್ಸ್. ಅಜ್ಜಿ ಗೈಸ್, ಅಜ್ಜಿ 90 ಕುಡಿದೇನೆ ಎಷ್ಟು ಟ್ರೂ ಆಗಿ ಹೇಳ್ತಾ ಇದ್ದಾರೆ. ನನ್ನ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಹಂಗೆ. My mouth is fully watering. ಅವ್ನ್ ಬೇಕು ಅಂತಾನೆ ನನ್ ಕಣ್ಣಿಗೆ ಹೋಗ್ಲಿ ಅಂತ ಹಿಂಗ್ ಮಾಡ್ತಾನೆ. ನೋಡಿ ನಮ್ಮ ಮಮ್ಮಿ ತುಂಬಾ ಸಪೋರ್ಟಿವ್ ಗೈಸ್, ಅದಕ್ಕೇನೆ ನಾವ್ ಇದೆಲ್ಲ ಮಾಡಕ್ಕಾಗದು, ಇಲ್ಲ ಅಂದ್ರೆ ಎಲ್ಲಿ ಮಾಡಕ್ಕಾಗತ್ತೆ. ಅದೇ ಬೇಯ್ತವೆ ಬಟ್ ತುಂಬಾ ಲೇಟು, ಬಟ್ ರುಚಿ ಮಾತ್ರ ಅಜ್ಜಿ ಸಕ್ಕದಾಗಿರುತ್ತೆ, ತುಂಬಾ ಒಳ್ಳೇದು ದೇಹಕ್ಕೂ ಮಾತ್ರ. ಕಬಾಬ್ ಎಲ್ಲ ಮಾಡ್ಕೊಳ್ಳೋದ್ ಬದ್ರು ಇದನ್ನ ಮಾಡ್ಕೊಳ್ಳೋದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮುಂಚೆ ಹೇಳ್ದಂಗೆ ಒಂದು ತಂದೂರಿ ಊರಲ್ಲಿ ಹೆಂಗ್ ಮಾಡೋದು ಅಂತ ಹೇಳಿ ಒಂದು ಬ್ಲಾಗ್ ಮಾಡಿದೆ, ಬಟ್ ರೆಸಿಪಿ ಮಾಡಿರ್ಲಿಲ್ಲ. ಸೊ ನೀವೆಲ್ಲ ಕೇಳ್ದಂಗೆ ರೆಸಿಪಿ ಕೂಡ ಮಾಡ್ತಾ ಇದೀನಿ. ಸೊ ದಿಸ್ ಇಸ್ ಅನದರ್ ಎಪಿಸೋಡ್ ಆಫ್ ಕುಕ್ ವಿತ್ ಹನಿ. ಇಂಗ್ರೀಡಿಯೆಂಟ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. 2.5 kg ಅಷ್ಟು ಚಿಕನ್ ನಾನು ತಗೊಂಡಿದ್ದೀನಿ. ಕೂಡ ನೀವು 1 kg ಅಲ್ಲಿ ಮಾಡ್ಕೋಬಹುದು. 1/4 ಲೀಟರ್ ಮೊಸರು ತಗೊಂಡಿದ್ದೀನಿ ಇರೋದ್ರಿಂದ ನಾನು 2.5 kg ತಗೊಂಡಿದ್ದೀನಿ. ನೋಡಿ, ಪೀಸಸ್ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ತಿದ್ದೀನಿ, ತುಂಬಾ ದೊಡ್ಡದು ಅಲ್ಲ, ತುಂಬಾ ಚಿಕ್ಕದು ಅಲ್ಲ. ಅಂಡ್ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ನೋಡೋದಾದ್ರೆ 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್, ಖಾರದ ಪುಡಿ. ಸೊ 1.5 ಸ್ಪೂನ್ ಎಕ್ಸಾಕ್ಟ್ ನಾನು 1 ಸ್ಪೂನ್ ತಗೊಂಡಿದ್ದೀನಿ, ದೊಡ್ಡ ಸ್ಪೂನಲ್ಲಿ ಉಪ್ಪು ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದ್ರೆ ಪೆಪ್ಪರ್ ಪೌಡರ್, ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡರ್ 1 ಸ್ಪೂನು. 1 ಇಂಚಷ್ಟು ಓಕೆನಾ, 1 ಚಿಟಿಕೆಯಷ್ಟು ಅರಿಶಿನ ತಗೊಂಡಿದ್ದೀನಿ. ಅರಿಶಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಟ್ ಆಕ್ಟ್ಸ್ ಆಸ್ ಅನ್ ಆಂಟಿ ಬ್ಯಾಕ್ಟೀರಿಯಾ ಓಕೆನಾ. ಹಾಗಾಗಿ ನಾವು ಅರಿಶಿನ ಯಾವುದೇ ಒಂದು ಚಿಕನ್ ಮಟನ್ ಮಾಡೋದಾದ್ರೂ ಏನೇ ಸಾಂಬಾರು ಮಾಡಿದ್ರು ಅರಿಶಿನ ಯೂಸ್ ಮಾಡೇ ಮಾಡ್ತೀವಿ. ಸೊ ಇದು ಒಂದು ಟ್ರೈ ಮಾಡೋಣ ಅಂತ ಹೇಳಿ ಏಲಕ್ಕಿ ಮತ್ತೆ ಒಣ ಶುಂಠಿ ರುಬ್ಬಿರೋ ಅಂಥದ್ದು. ಸೊ ತುಂಬಾ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ಸ್ ತಗೊಂಡಿದ್ದೀನಿ. 1 ದೊಡ್ಡ ನಿಂಬೆ ಹಣ್ಣು, ಸೊ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದು ನೋಡೋದಾದ್ರೆ ಒಂದೇ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೀನಿ. ಅಂಡ್ ಎನಿ ಬ್ರ್ಯಾಂಡ್ ಆಫ್ ಚಿಕನ್ ತಂದೂರಿ ಮಸಾಲ. ಸೊ ಇಂಗ್ರೀಡಿಯೆಂಟ್ಸ್ಗೆ ಫಸ್ಟ್ ನಾನು ಚಿಕನ್ ತಗೊಂಡಿದ್ದೀನಿ. ಸೊ ಇವಾಗ ಲೆಮನ್ ಹಾಕೊಳ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಂಡು ಹಾಕಿ, ಏನಾದ್ರು ಬೀಜಗಳೇನಾದ್ರು ಹಿಂಗ್ ಸಿಕ್ಕಿದ್ರೆ ತೆಗ್ದಾಕಿ, ಒಳಗಡೆ ಬಿದ್ದಿದ್ರು ಕೂಡ ತೆಗ್ದಾಕಿ ಮಾಡಬೇಕು. ಯಾಕಂದ್ರೆ ಅದು ಬಾಯಿಗೆ ಸಿಕ್ಕಿದಾಗ ಕಹಿ ಕಹಿ ಅನ್ಸುತ್ತೆ. ಏನ್ ಮಾಡ್ಕೊಳ್ತಾ ಇದೀನಿ, ಉಪ್ಪು ಹಾಕ್ತಾ ಇದೀನಿ. ಸುಮ್ಮನೆ ರಾ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಇನ್ನ ಬೇಕಾಗಬಹುದು. ಉಪ್ಪು ಅಳತೆ ನನಗೆ ಹಂಗೆ ಫಸ್ಟೇ ಗೊತ್ತಾಗಲ್ಲ, ಸೊ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ಉಪ್ಪು ಬೇಕಾ ಏನು ಅಂತ. ಆ್ಯಕ್ಚುಲಿ ಉಪ್ಪು ಬೇಕು, ತುಂಬ ಬೇಕು. ಇನ್ನೂ 1 ಸ್ಪೂನ್ ಹಾಕ್ಕೊಳ್ತೀನಿ. ಅದಕ್ಕೆ ಫಸ್ಟೇ ರಾ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ, ಸ್ಪೂನ್ ಅಂತ ನಾವು ಕೈನ ಹೇಳ್ತೀವಿ. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಗ್ಲೌಸ್ ಹಾಕೊಂಡು ಮಾಡಿ, ಇಲ್ಲ ಸ್ಪೂನಲ್ಲಿ ಮಾಡಿ. ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ನೀಟಿಗೆ ಮಿಕ್ಸ್ ಆಗಲ್ಲ. ದಟ್ ಈಸ್ ವಾಟ್ ಐ ಸಜೆಸ್ಟ್ ಟು ಎವ್ರಿ ಒನ್. ಕೈಯಲ್ಲಿ ಮಾಡಿ, ಇಲ್ಲ ಗ್ಲೌಸ್ ಹಾಕೊಂಡು ಮಾಡಿ. ಯೂಶಲಿ ಶೆಫ್ಗಳೆಲ್ಲ ಏನು ಮಾಡ್ತಾರೆ, ಗ್ಲೌಸ್ ಹಾಕೊಂಡು ಮಾಡ್ತಾರೆ. ಇವಾಗ ಎಲ್ಲ ಮಸಾಲೆಸು ಹಾಕೊಳ್ಳೋಣ. 1 ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಊರಲ್ಲಿರೋದ್ರಿಂದ ನಾಟಿ ಮೊಟ್ಟೆ ಸಿಕ್ಕಿತ್ತು, ನಮ್ಮ ದೊಡ್ಡಮ್ಮ ಊರಲ್ಲಿ ಇರೋದ್ರಿಂದ. ಅವ್ರದ್ದು ನಾಟಿ ಕೋಳಿ ಇದೆ, ಸೊ ಅಲ್ಲಿ ನಾಟಿ ಮೊಟ್ಟೆ ಬೀಳುತ್ತೆ. ಸೊ ಇವತ್ತು ಸರೋಜಿನಿ ಮ್ಯಾಮ್ ಸತ್ತದ ದಿನ. ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಅಲ್ಲ. 100 ಗ್ರಾಮ್ಸ್ ಅಂದ್ರೆ 1 kg ಹಾಕ್ಬೇಕು. ಇದು 2 kg ಹಾಕೋದ್ರಿಂದ ನಾನು ಬೇರೆ ಬೇರೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಈಕ್ವಲ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಖಾರದ ಪುಡಿ ಅದೆಲ್ಲ ಹಾಕಿದಾಗ 2 kg ಮಾಡಿದ್ರು ಏನೂ ಆಗಲ್ಲ. ಹಾಗಾಗಿ ಇವಾಗ ತಂದೂರಿ ಮಸಾಲಾನು ಹಾಕಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಕೈಯಲ್ಲಿ ಕಲಸಿದ್ರೆ ನಂಗೆ ಇವತ್ತು ಪೂರ್ತಿ ಕೈಯೆಲ್ಲ ಉರಿತಾ ಇರುತ್ತೆ, ಯಾಕಂದರೆ ಖಾರದ ಪುಡಿ ಎಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ಹಿಂಗೆ ಮಾಡಿದ್ದೀನಿ. 2 kg ಕೋಳಿ ತಂದೂರಿ ಚಿಕನ್ ಗಾಯ್ಸ್. ಸೊ ಇದನ್ನ ಯಾವ್ದಾದ್ರು ತಟ್ಟೆಯಲ್ಲಿ ಮುಚ್ಚಿಟ್ಬಿಡೋಣ. ಕ್ಲೋಸ್ ಮಾಡಿ ಇದನ್ನ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ.
ತಂದೂರಿ ಮಾಡಕ್ಕೆ ಇದು ರೆಡಿ ಆಗಿದೆ. ಇದು ನನ್ನ ಕಸಿನ್ ಮನೇಲಿ ಅವ್ರು ತಂದೂರಿ ಮಾಡಕ್ಕೆ ಹಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಸೊ ಇದನ್ನ ನೀಟಾಗಿ ವಾಶ್ ಮಾಡಿದ್ರೆ ರಸ್ಟ್ ಹಿಡ್ದಿದೆ, ವಾಶ್ ಮಾಡಿದ್ರೆ ಎಲ್ಲ ಗಲೀಜ್ ಹೋಗುತ್ತೆ. ಸೊ ನಾವು ಮಾಡೋ ಸಾಹಸನ ದೊಡ್ಡಪ್ಪ ನೋಡ್ತಾನೆ ಇದ್ದಾರೆ, ಅವರು ಸ್ಟಾಪ್ ಮಾಡಲ್ಲ ಗೈಸ್. ನಾವ್ ಈ ಕಡೆ ನೋಡೋಣ. ನೋಡಿ ತಂತಿ ಇವನು ಅಬ್ಬಿ ಅಂತ ಹೇಳಿ ಇವನೇನ್ ಮಾಡಿದಾನೆ ಕೇಳಿ, ಇವನೇನೆ ಹೇಳೋ. ಎಲ್ಲೋ ಹೊಲದ ಹತ್ರ ಹೋಗಿ ತಂದೂರಿ ಮಾಡಕ್ ಹೋಗಿ ಐಟಮ್ಸ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಸೊ ನಾವು ತಂತಿನ ಯೂಸ್ ಮಾಡ್ಕೊಳ್ತಾ ಇದೀವಿ ಚಿಕನ್ನ ಸಿಕ್ಸಕ್ಕೆ. ಬಸವ ಇಲ್ಲಿ ನೋಡು, ಸ್ಮೈಲ್ ಮಾಡೋ. ನೋಡು, ಅವನ್ಗೆ ದೃಷ್ಟಿ ಆಗುತ್ತೆ ಅಂತ ಹಂಗ ಆಗ್ತಾನೆ. ನೋಡಿ ಗೈಸ್, ಬಸವ ಅವ್ನು ನೋಡ್ತಾ ಇರೋದು ITI. ಸೊ ಅವನು ಇವಾಗ ಕಟ್ ಮಾಡ್ತಾ ಇದ್ದಾನೆ. ನೋಡೋಣ ಅವನು ಓದಿರೋದು ಇಲ್ಲಿ ಉಪಯೋಗಕ್ಕೆ ಬಂದಿದೆಯೋ ಇಲ್ವಾ ಅಂತ ಹೇಳಿ. ಪರವಾಗಿಲ್ಲ ಬಸವ, ನಿನ್ನಲ್ಲೂ ತಲೆ ಇದೆ ಬಸವ. ಇಲ್ಲಿ ಬಸವ ಸಾಧಿಸ್ಬಿಟ್ಟ. ಸೊ ಈ ಕಬ್ಬಣನ ಮುರಿದಿದ್ದಾನೆ. ನೋಡಿ ರೆಡಿ ಆಗ್ತಾ ಇದೆ ಚಿಕನ್. ನೋಡಿ ಮ್ಯಾರಿನೇಟ್ ಮಾಡಿರೋದು ಇಲ್ಲಿದೆ. ಸೊ ಇಲ್ಲಿ ಅಬ್ಬಿ ಅವನು NCC ಕ್ಯಾಂಪ್ಗೆ ಹೋದಾಗ ಏನಾಯ್ತು ಅಂತ ಹೇಳ್ತಾ ಇದ್ದಾನೆ. ಹೇಳೋ. ಅವನು ಒಂಥರ ಶೈ, ಪರವಾಗಿಲ್ಲ. ಏನಿಲ್ಲ ಗೈಸ್, ಅಲ್ಲೆಲ್ಲ ಅವ್ನು ಕ್ಯಾಂಪ್ಗೆ ಹೋದಾಗ ಗ್ಯಾಸ್ ಎಲ್ಲ ಕೊಡ್ತಾ ಇರ್ಲಿಲ್ವಂತ, ಇಂಗ್ರೀಡಿಯೆಂಟ್ಸ್ ಕೊಟ್ಟು ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಡೋರಂತ. ಅವಾಗ ಏನ್ ಮಾಡ್ತಾ ಇದ್ದು, ಈ ತರ ಎಲ್ಲ ಕೆಂಡ ಹಾಕಿ ತಂದೂರಿ ಮಾಡ್ಕೊಳ್ತಾ ಇದ್ರ. ರೈಸ್ ಅಷ್ಟೇ, ಅದಕ್ಕೇನಾದ್ರೂ ಒಂದು ಮಸಾಲ ಹಾಕೊಂಡು ತಿಂತಿದ್ದೀವಿ ಅಷ್ಟೇ. ಸಾಂಬಾರ್ ಕೂಡ ಇಲ್ಲ. ಅಯ್ಯೋ ಸಿ ನೇವಿಯಲ್ಲೇನೋ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಬಬ್ಲು. ಸಾಕು, ಬ್ಲೆಸ್ ಹಿಮ್ ಗೈಸ್. ಎಲ್ರು ಅವನಿಗೆ ಆಲ್ ದಿ ಬೆಸ್ಟ್. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳಕ್ಕಿಂತ ಮುಂಚೆ ಕೈ ತೊಳ್ಕೊಡಿ ದಯವಿಟ್ಟು. ನಾನು ಯಾವಾಗಲೂ ಕ್ಲೀನ್, ನಾನು ಅಡುಗೆ ಮನೆಗೆ ಬಂದರೆ ಅಡುಗೆದು ಏನಾದ್ರು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಕ್ಲೀನಾಗಿ ಮಾಡ್ತೀನಿ. ಅವ್ನು ಯಾವಾಗಲೂ ಹಂಗೆ ಕೆಮ್ಮೋದು, ತಲೆ ಕೆಡ್ಸ್ಕೋಬೇಡಿ. ಡ್ಯೂ ಟು ದಿ ಸ್ಮೋಕ್. ಏನು ವಿಚ್ ಕೈಂಡ್ ಆಫ್ ಸ್ಮೋಕ್? ಶಟ್ ಅಪ್ ಅಭಿ. ಆಂಟಿ ಇನ್ನೊಂದು ರೌಂಡ್ ಮಾಡೋಕ್ಕಲ್ಲ. ಕಣ್ಣ ನೀರು ಬರ್ತಾ ಇದೆ ಗಾಯ್ಸ್. ಓಕೆ, ಹಿಂಗೆ ಚುಚ್ಚಬೇಕಾಗುತ್ತೆ ಎಲ್ಲ ತಂತಿಗೂ. ಒಳ್ಳೆ ಮ್ಯಾರಿನೇಷನ್ ಕೊಟ್ಟಿದ್ದೀನಿ ಅಂತ ನನ್ಗನ್ಸುತ್ತೆ. ನೋಡಿ ಏನಕ್ಕೆ ಗೋ ಆಸ್ಕರ್ ಆನಿಯನ್ ಕಟ್ ಮಾಡ್ಕೋಬೇಕು. ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ನಾನು ಆನಿಯನ್ ಕಟ್ ಮಾಡಿದ್ದೀನಿ, ಅದಕ್ಕೆ ಮಸಾಲೆ ಹಾಕಿದ್ದೀನಿ. ಹಂಗೆ ತಿನ್ನೋಣ ತಾಳು, ನನ್ನ ಸ್ಟೈಲ್ ತಿನ್ನೋ. ವೆಯ್ಟ್ ಸಾಕಾಯ್ತು ಗೈಸ್. ಹಿಂಗೆ ಚುಚ್ಬಿಟ್ಟು ಇಲ್ಲಿ ಹಾಕ್ಬೇಕು. ಅವ್ನು ಬೇಕು ಅಂತಾನೆ ನನ್ನ ಕಣ್ಣಿಗೆ ಹೋಗ್ಲಿ ಅಂತ ಹಿಂಗ್ ಮಾಡ್ತಾನೆ. ನನ್ನ ಚಿಕ್ಕ ವಯಸ್ಸಿಂದ ನನ್ನ ಗೋಳಿಕೊಂಡು ಈ ಚಿಪ್ಪುಗೆ ಟಚ್ ಆಗ್ತೈತಲ್ಲ ಇದು. ನಮ್ಮಮ್ಮಿ ನಾವ್ ಇನ್ನೊಂದು ರೌಂಡ್ ಕೆಟ್ಟರೆ ಏನಕ್ಕೆ ಮತ್ತೆ ಇಲ್ಲಿ ಬಿಡು, ಟಚ್ ಆದ್ರೂ ಪರವಾಗಿಲ್ಲ. ನೀನ್ ವಿಡಿಯೋ ಆಫ್ ಮಾಡಾದ್ಮೇಲೆ ಅಲ್ಲ, ಒಂದ್ ಇಕ್ತೀನಿ ಬಿಡು, ಇನ್ನೊಂದು ಮಾಡ್ತಾ ಇರೋಣ ಅಷ್ಟೊತ್ತಿಗೆ. ಓಕೆ ಗೈಸ್, ಇವಾಗ ಹಿಂಗೆ ಚುಚ್ಚಿರೋದನ್ನ ಹಿಂಗೆ ಇಡ್ತಾ ಇದ್ದೀನಿ. ವೇಟ್, ಇದನ್ನ ಟರ್ನ್ ಮಾಡೋಕ್ಕಾಗಲ್ಲ. ಸೊ ಗ್ರಿಪ್ಪಿಗೆ ಅಂದರೆ ಹಿಂಗೆ ಇಡಿಸ್ಬೋದು, ಅದಕ್ಕೇನೆ. ಐ ಆಮ್ ಅ ಕ್ಲೆವರ್, ಡೋಂಟ್ ವರಿ, ಐ ಆಮ್ ಅ ಟಾಪರ್. ಇವನು ಟಾಪರ್ ಎಲ್ಲ ಇಲ್ಲೆಲ್ಲ ವರ್ಕ್ ಆಗಲ್ಲ ಅಂತ್ಯಾ ಗೊತ್ತು, ಬಟ್ ಸ್ಟಿಲ್ ಕ್ಲೆವರ್ ಇಲ್ವಾ ನಾನು? ಬ್ರೇವ್ ಇಲ್ವಾ? ಹಿಂಗೆ ಗೈಸ್, ಹಿಂಗೆ ನನ್ನ ಹೊಟ್ಟೆ ಎಷ್ಟು ಉರಿಸ್ತಾರೆ ಅಂದರೆ, ನನ್ನ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಹಂಗೆ. ಪಾಪ ನೀನೇನು ಮಾಡ್ಬಿಡ್ತಾಡಿ. ನನ್ಗೇನು ಬೇಡ ಗುರು, ನನ್ನನ್ನು ಕ್ರಾಪ್ ಮಾಡಿಸೋನು. ಯಾಕೆ ಬಸವ ಹೇಳ್ತಾನೆ, ಹಂಗಲ್ಲ ಕಣ, ಅದ ಏನು ಮಾಡಬೇಡ ಬಾ ಅಂದೆ. ಚಿಪ್ಪೆ ಇಲ್ಲ ಐತೆ, ಬರೀ ಆಂಟಿ ಹಾಕಿದ್ದು. ಆಂಟಿ ಬ್ಲಾಗ್ ಮಾಡು. Okay guys. Auntie feels so good coming in Insta. That too Sonu support. Yeah. She's like video ಮಾಡು ನಮ್ಮ ಮಮ್ಮಿ. ಕೆಂಡದಲ್ಲಿ ಬೇಯಕ್ಕೆ ತಂದೂರಿ ಅನ್ನೋದು, ಬೆಂಕಿಯಲ್ಲಿ ಬೇಯಿದ್ರೆ ಗ್ರಿಲ್ಲು.
ಗ್ರಿಲ್ ಚಿಕನ್ ಅಂತಾರೆ, ಕೆಂಡದಲ್ಲಿ ಬೇಯಿದ್ರೆ ತಂದೂರಿ. ಅದೇ ಬೇಯ್ತವೆ, ಬಟ್ ತುಂಬಾ ಲೇಟು. ಬಟ್ ರುಚಿ ಮಾತ್ರ ಅಜ್ಜಿ ಸಕ್ಕದಾಗಿ ತುಂಬಾ ಒಳ್ಳೇದು ದೇಹಕ್ಕೂ ಮಾತ್ರ. ಕಬಾಬ್ ಎಲ್ಲ ಮಾಡ್ಕೊಳ್ಳೋದ್ ಬದ್ರು ಇದನ್ನ ಮಾಡ್ಕೋಬಹುದು. ಅಲ್ಲಿ ಮಾಡಕ್ಕಾಗಲ್ಲ ಕಣಜಿ ಬೆಂಗಳೂರಲ್ಲಿ. ಅದಕ್ಕೆ ನಾನು ಇಲ್ಲಿ ಬಂದಾಗೆಲ್ಲ ಇದನ್ನೇ ಮಾಡ್ಕೊಳ್ಳೋದು. ಓಕೆ ಗೈಸ್, ಇದಕ್ಕೆ ನೀಟಿಗೆ ಇನ್ನೊಂಚೂರು ಮ್ಯಾರಿನೇಷನ್ ಹಾಕ್ತಾ ಇದ್ದೀನಿ. ನನಗೆ ಒಂದು ಆಸೆ ಇದೆ ಗೈಸ್, ಮಟನ್ ತಂದೂರಿ ಮಾಡಬೇಕು ಅಂತ. ಓಕೆನಾ ಬಸವ, ನೆಕ್ಸ್ಟ್ ಮಟನ್ ತಂದೂರಿ ಮಾಡೋಣ ಏನಂತ್ಯ? ಎಳ್ಳೆ ಮಾಂಸ ಬಸವ, ಎಳ್ಳೆ ಮಾಂಸ ತಗೊಂಡ್ಬಂದ್ಬಿಟ್ಟು ಓಕೆನಾ ಮಾಡಬೇಕು ಏನಂತ್ಯ? ಏನಾರ ಅನ್ನು ಹೂನು. ಅವನೇನು ಮಾತಾಡಲ್ಲ ಗೈಸ್, ಆ ಥರ ಹುಡುಗ ತುಂಬಾ ಒಳ್ಳೆ ಹುಡುಗ, ಸೈಲೆಂಟ್ ಹುಡುಗ. ಸೊ ಇವಾಗ ಇದನ್ನ ಬೇಯೋ ತಕ ಕಾಯ್ಬೇಕಾಗತ್ತೆ ಗೈಸ್, ಅಷ್ಟೇ. ವೇಟ್ ಫಾರ್ ಸೆಕೆಂಡ್. ಇರು ಬಸವ ಅಂತ ಸಣ್ಣ. ದಿಸ್ ಈಸ್ ಕಾಲ್ಡ್ ಬಸವ. ನಮ್ಮ ಮಾಮ ಗೈಸ್ ಇವರು. ನೋಡಿ ಗೈಸ್, ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ. ಹಿಂಗೆ ಆಯಿಲ್ ಹಾಕ್ಬೇಕಾಗತ್ತೆ. ಸೋ ಗುಡ್ ಐಡಿಯಾ ಆಂಟಿ. ಹಾಕಿ ನಮ್ಮ ಮಮ್ಮಿ ಏನೇನೋ ಹುಡುಕ್ತಾ ಇದಾರೆ. ಇವರೇ ಧೂಳಾಗುತ್ತೆ ಅಂತ ಗೊತ್ತಾಗ್ತಾ ಇದ್ರು. ಬಸವ ಏನೇನೋ ಮಾಡ್ತಾ ಇದ್ದಾನೆ. ನಮ್ಮ ಮಮ್ಮಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ ಮಮ್ಮಿ. ತಡೀರಿ, ಕಾಣಿಸ್ತಾ ಇಲ್ಲ. ಇವಾಗ ಹೇಳಿ. ನೋಡಿ ನಮ್ಮ ಮಮ್ಮಿ ತುಂಬಾ ಸಪೋರ್ಟಿವ್ ಗೈಸ್, ಅದಕ್ಕೇನೆ ನಾವ್ ಇದೆಲ್ಲ ಮಾಡಕ್ಕಾಗದು, ಇಲ್ಲ ಅಂದ್ರೆ ಎಲ್ಲಿ ಮಾಡಕ್ಕಾಗತ್ತೆ ಏನೋ. ಆಂಟಿ ಇಸ್ ಬೆಸ್ಟ್. ಓ ಮಮ್ಮಿ, ಅದೇ ಎಣ್ಣೆ ಹಾಕಿದಾಗ ಬೆಂಕಿ ಹಚ್ಕೊಳುತ್ತೆ. ಇಲ್ಲೂ ಬೆಂಕಿ ಹಚ್ಕೊಳುತ್ತೆ, ಒಳಗಡೆ ಹಾಕಿದಾಗ್ಲೂ ಒಂದು ಹುಮ್ಮಸ್ ಬರುತ್ತೆ. ನಂಗೂ ಗೊತ್ತಿಲ್ಲಪ್ಪ, ಕೇಳಿದೀನಿ ಅಷ್ಟೇ. ಎಸ್, ರಿಯಲಿ ಕಳ್ಳು ತರ ನೋಡ್ತಾ ಇದ್ಯಾ? ನೋಡು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗೈಸ್. ಮ್ಯಾರಿನೇಷನ್ ಸಕ್ಕತ್ತಾಗಿ ಬಸವ, ತಿನ್ನು ನೋಡು, ಕ್ರೇಜಿ ಆಗಿದೆ ಗೈಸ್. ನೋಡಿ ಇದನ್ನ ಡೈರೆಕ್ಟ್ ಕೆಂಡದಲ್ಲಿ ಹಾಕಿದ್ದು. ಮೈ ಮೌತ್ ಇಸ್ ಫುಲ್ಲಿ ವಾಟರಿಂಗ್. ವೇಟ್, ಬಟ್ ಮೈ ಪೀಸ್ ಇಸ್ ಬೋನ್ಲೆಸ್ ನಾ, ಸೊ ಐ ಆಮ್ ವೇಟಿಂಗ್. ಅವ್ನ್ ಬೋನ್ಲೆಸ್, ನನ್ ವಿತ್ ಬೋನ್ ನಂಗೆ ಜಾಸ್ತಿ ಇಷ್ಟ. ಮತ್ತೆ ಹೇಗಿದೆ? ಅಜ್ಜಿ ಗೈಸ್, ಅಜ್ಜಿ 90 ಕುಡಿದೇನೆ, ಎಷ್ಟು ಟ್ರೂ ಆಗಿ ಹೇಳ್ತಾ ಇದ್ದಾರೆ. ಅದು ನಾನು ಅದೇ ಅನ್ಕೊಂಡೆ, 90 ನಮ್ಮ ಮಮ್ಮಿ ತರ್ಸ್ಬೇಕು. ಅವ್ರ ಮನೇಲಿ ಇದೀವಿ, 90 ಇಲ್ವಾ? ಹೆಂಗಿದೆ ದುವನ್? ಹೆಂಗಿದೆ ದುವನ್? ಸೂಪರ್. ಹೆಂಗಿದೆ? ಸೂಪರ್ ಸೂಪರ್. ಹೆಂಗಿದೆ ಹೇಳು? ಕ್ರೇಜಿ. ಇನ್ನ ಟೇಸ್ಟ್ ಮಾಡಿಲ್ಲ. ಏಯ್ ತಿಂದಳು? ಅದು ಚಿಕ್ ಪೀಸ್ ಇನ್ನ ಫೀಲ್ ಆಗಿ ತಿಂದಿಲ್ಲ ಅಲ್ಲ. ಈಗ ಸೈಡ್ ಇಕ್ಕು ಬಸವ. ನೋಡಿ ಚಾರ್ಕೋಲ್ ಎಲ್ಲ ತಂದು ಮಾಡ್ತಾ ಇದಾರೆ. ಕೊಡು ಮಮ್ಮಿಲಿ. ಕ್ರೆಡಿಟ್ ಗೋಸ್ ಟು ಆಲ್ ಆಫ್ ಅಸ್, ಬಟ್ ಮ್ಯಾರಿನೇಷನ್ ಮಾಡಿರೋದು ಯಾರು? ಸೋನು. ಕ್ರೆಡಿಟ್ ಗೋಸ್ ಟು ಸೋನು ಆಬ್ವಿಯಸ್ಲಿ. ಥ್ಯಾಂಕ್ ಯು ಅಭಿ. ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ತಂದೂರಿನ ಮಾಡ್ಕೊಳ್ಳಿ, ಗ್ಯಾಸ್ ಮೇಲೆಲ್ಲ ಮಾಡಕ್ ಹೋಗ್ಬೇಡಿ, ಇಟ್ಸ್ ವೆರಿ ಪಾಯ್ಸನಸ್. ಈ ತರ ಎಲ್ಲರೂ ಹೊರಗಡೆ ಬಂದಾಗ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಇರೋ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಬೋದು. ತಂದೂರಿ ಮಸಾಲ ಇಲ್ಲ ಅಂದ್ರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್.